ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಮಾಸ್ಟರ್. ನೀವು ಇವಾಗ ತಾನೇ ಹೊಸದಾಗಿ ಡಾನ್ಸನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಈ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾ ಇದ್ದೀನಿ. ಇದು ಯಾವುದರ ಬಗ್ಗೆ ಅಂತಂದರೆ, ನೀವು ಹೊಸದಾಗಿ ಡಾನ್ಸನ್ನು ಶುರು ಮಾಡೋರಿಗೆ ನನ್ನ ಕಡೆಯಿಂದ ಒಂದು 5 ಬೆಸ್ಟ್ ಸಲಹೆಗಳನ್ನು, 5 ಬೆಸ್ಟ್ ಟಿಪ್ಸ್ಗಳನ್ನು ಕೊಡಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಈ BB ಡಾನ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಖಂಡಿತ ಫಾಲೋವನ್ನು ಮಾಡಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ಕೂಡ ಫಾಲೋವನ್ನು ಮಾಡಿ. ಬನ್ನಿ ನೋಡ್ಕೊಂಬರೋಣ ಈ 5 ಟಿಪ್ಸ್ ಯಾವ ಅಂತ ಹೇಳಿ. ಎಸ್, ಟಿಪ್ ನಂಬರ್ 1, ನಾಚಿಕೆ ಬಿಟ್ಟು ಡ್ಯಾನ್ಸ್ ಮಾಡಿ. ಪ್ರತಿ ಸಲ ನಾವು ಡ್ಯಾನ್ಸ್ ಮಾಡುವಾಗ ಲೈಕ್ ಹೊಸದಾಗಿ ಡ್ಯಾನ್ಸ್ ಶುರು ಮಾಡಬೇಕಾದ್ರೆ ಬೇರೆಯವರು ಏನಾದರೂ ಅನ್ಕೊತಾರೆ ಅನ್ನೋ ಒಂದು ಫೀಲು ನಿಮ್ಮ ಮೈಂಡಲ್ಲಿರುತ್ತೆ. ಸೊ ಅದನ್ನು ನೀವು ತೆಗೆದಾಕಿ ನಾಚಿಕೆ ಬಿಟ್ಟು ಡ್ಯಾನ್ಸನ್ನು ಮಾಡೋದಕ್ಕೆ ಶುರು ಮಾಡಿ, ಟ್ರೈ ಮಾಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಬೇರೆ ಯಾರ ಕಡೆಯೂ ನೀವು ಗಮನ ಹರಿಸ್ಬಾರ್ದು. ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ಇಟ್ಟು ಡ್ಯಾನ್ಸ್ ಸ್ಟೆಪ್ಸ್ಗಳನ್ನು ಕಲಿಬೇಕು. ಟಿಪ್ ನಂಬರ್ 2, ಬೇಸಿಕ್ಸನ್ನು ಕಲಿಬೇಕು. ಪ್ರತಿಯೊಬ್ಬ ಡ್ಯಾನ್ಸರ್ಸ್ಗೂ ಒಬ್ಬ ಸ್ಟ್ರಾಂಗ್ ಡ್ಯಾನ್ಸ್ ಫೌಂಡೇಶನ್ ಇರಲೇಬೇಕು. ಅಂದಾಗಲೇ ಅವನು ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗೋಕ್ಕೆ ಸಾಧ್ಯ. ಸೊ ಹೀಗಾಗಿ ನನ್ನ 2ನೇ ಟಿಪ್ಪನ್ನು ನೀವು ಅನುಕರಿಸಿ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಮುಂದಿನ ಹಂತಕ್ಕೆ ಹೋಗಿ. ಟಿಪ್ ನಂಬರ್ 3, ಪ್ರತಿದಿನ ಆದರೂ ನೀವು ಒಂದು 15 ನಿಮಿಷನಾದರೂ ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರತಿಯೊಬ್ಬರು ಏನು ಮಾಡ್ತಾರಂತಂದರೆ, ಇವತ್ತು ಪ್ರಾಕ್ಟೀಸ್ ಮಾಡಿದ್ದೀನಿ, ನಾಳೆ ಬೇಡ, ನಾಳೆ ಸ್ಕಿಪ್ ಮಾಡೋಣ, ಮತ್ತೆ ನಾಡಿದ್ದು ಬೇಡ, 3 ಡೇಸಿಗೆ ಒಂದ್ಸರಿ, 4 ಡೇಸಿಗೆ ಒಂದ್ಸರಿ, ಈ ಥರ ನೀವು ಸ್ಕಿಪ್ ಮಾಡ್ತಾ ಹೋದರೆ ಡ್ಯಾನ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಹೇಗಾದರೂ ಟೈಮನ್ನು ತೆಗೆದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಪ್ರತಿದಿನ ನಿಮ್ಮ ರೂಟೀನ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿದಾಗಲೇ ನಿಮ್ಮ ಸ್ಕಿಲ್ ಆಮೇಲೆ ನಿಮ್ಮ ಮೆಮೊರಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಟಿಪ್ ನಂಬರ್ 4ಗೆ ಬರೋದಾದರೆ, ಮಿರರನ್ನು ಬಳಸಿ. ಕನ್ನಡಿ ಮುಂದೆ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಎಕ್ಸ್ಪ್ರೆಷನ್, ಪೋಸ್ಚರ್, ಪ್ರತಿಯೊಂದು ನಿಮ್ಮ ಡ್ಯಾನ್ಸ್ ಮೂವ್ಮೆಂಟ್ ಯಾವ ರೀತಿ ಬರ್ತಾ ಇದೆ, ಡೇ ಬೈ ಡೇ ನಾನು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮಿರರ್ ಈಸ್ ಯುವರ್ ಬೆಸ್ಟ್ ಟೀಚರ್. ಟಿಪ್ ನಂಬರ್ 5 ಏನಂತಂತಂದರೆ, ಪ್ರತಿ ಸ್ಟೆಪ್ಸ್ ಕಲಿಯುವಾಗ ಬರೀ ಮ್ಯೂಸಿಕ್ ಜೊತೆ ಮಾಡೋಕ್ಕೆ ಹೋಗಬೇಡಿ, ಕೌಂಟ್ ಜೊತೆಗೆ ಮಾಡಿ. 1 2 3 4 ಕೌಂಟ್ಸ್ ಏನಿದೆ, ಈ ಕೌಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನೀವು ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗ್ತೀರಾ. ಆ್ಯಂಡ್ ಕೆಲವೊಂದಿಷ್ಟು ಜನ ನಾನು ನೋಡಿದ್ದೀನಿ, ಬರೀ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಕಡೆ ನೀವು ಗಮನ ಕೊಡದೆ, ಅವರೆಲ್ಲ ಆಲ್ರೆಡಿ ಪ್ರೋ ಡ್ಯಾನ್ಸರ್ ಆಗಿರ್ತಾರೆ. ಸೊ ನೀವು ಇವಾಗ ಬಿಗಿನರ್ ಆಗಿರೋದ್ರಿಂದ 1 2 3 4 ಏನು ಕೌಂಟ್ಸ್ ಇದೆ, ಸೊ ಈ ಕೌಂಟ್ಸ್ ಮೇಲೆ ಸ್ಟೆಪ್ಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇನ್ನೊಂದು ನನ್ನ ಕಡೆ ಕೊನೆಯದಾಗಿ ಒಂದು ಮಾತು ಏನು ಹೇಳ್ತೀನಿ ಅಂತಂದರೆ, ಎಂಜಾಯ್ ದ ಪ್ರೊಸೆಸ್, ನಾಟ್ ಜಸ್ಟ್ ದ ರಿಸಲ್ಟ್. ಡಾನ್ಸ್ ವಿತ್ ಲವ್, ನಾಟ್ ದ ಫಿಯರ್. ಡ್ಯಾನ್ಸ್ ಮಾಡೋದು ಅಷ್ಟು ಈಸಿಯಾಗಿರಲ್ಲ, ಬಟ್ ತುಂಬ ಮಜವಾಗಿರುತ್ತೆ ಅಂತ ಹೇಳ್ತಾ, ನಿಮಗೇನಾದರೂ ಡ್ಯಾನ್ಸ್ ಬಗ್ಗೆ ಆಗಲಿ, ಡ್ಯಾನ್ಸ್ ಇನ್ಫಾರ್ಮೇಷನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಾವು ಕೇಳ್ಬೋದು. ನಾನು ಅದರ ಬಗ್ಗೆ ವಿಡಿಯೋ ಆಗಲಿ, ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡೋದಾಗಲಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ಹೊಸದಾಗಿ ಡ್ಯಾನ್ಸ್ ಕಲಿತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಆಗಲಿ, ದೊಡ್ಡವ್ರಿಗಾಗಿರಲಿ, ಯಾರಿಗಾದ್ರೂ ಈ ವಿಡಿಯೋನ ಶೇರ್ ಮಾಡಿರಿ. ಆಮೇಲೆ ನಮ್ಮ ಈ BB ಡಾನ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗೆ ಲೈಕ್ ಮಾಡಿ, ಆಮೇಲೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಖುಷಿಯಾಗಿರಿ, ಡ್ಯಾನ್ಸ್ ಮಾಡ್ತಾಯಿರಿ. ನಮಸ್ಕಾರ.